ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ಇವತ್ತು ಗಾಂಧಿನಗರ್ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆದ ಮುಖ್ಯ ಉದ್ದೇಶ ಏನು ಅಂತ ಇಲ್ಲಿರೋ ಸಂಸ್ಥಾಪಕನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಈ ಪ್ರತಿಭಟನೆ ಏನಕ್ಕೆ ಕಾರ್ಯಾಚರಣೆ ಮಾಡ್ತಿದ್ದೀರಾ ಸರ್? ಮೇಡಮ್, ಸುಪ್ರೀಂ ಕೋರ್ಟ್ ಈ ಹಿಂದೆ ಸದಾಶಿವ ಆಯೋಗ ವರದಿ ಜಾರಿ ಆಗಬೇಕಂತೇಳಿ ತೀರ್ಪನ್ನು ಕೊಟ್ಟಿದೆ ಮೇಡಮ್. ತೀರ್ಪು ಕೊಟ್ಟರೂ ನಮ್ಮ ರಾಜ್ಯ ಸರ್ಕಾರದವರು ಈ ಮಲ್ಲಿಕಾರ್ಜುನ್ ಖರ್ಗೆಗೆ ಮತ್ತು ಖರ್ಗೆ ಸಾಕಿರ್ತಕ್ಕಂಥ ನಾಯಿಗಳಿಗೆ ಎದುರಿ ಈ ನಮ್ಮ ರಾಜ್ಯ ಸರ್ಕಾರದವರು ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ಎದುರ್ತಿದ್ದಾರೆ ಮೇಡಮ್. ಹಾಗಾಗಿ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಮೇಡಮ್. ಎಲ್ಲ ಹಿರಿಯರ ಸಮಕ್ಷದಲ್ಲಿ ಒಂದು ಮನವಿ ಪತ್ರವನ್ನು ಕೊಡೋಕ್ಕೆ ಈ ಶಾಸಕರ ಮನೆಗೆ ಹೋಗ್ತಾ ಇದ್ದೀವಿ ಮೇಡಮ್. ಸರ್, ಈ ಪ್ರತಿಭಟನೆ ಇಲ್ಲಿ ಬಳ್ಳಾರಿ ಪೊಲೀಸ್ ಸ್ಟೇಷನ್, ಗಾಂಧಿನಗರ್ ಪೊಲೀಸ್ ಸ್ಟೇಷನ್ ಇಂದ ಸ್ಟಾರ್ಟ್ ಆಗಿದೆ. ಎಲ್ಲಿಗೆ ಮುಕ್ತಾಯ ಆಗುತ್ತೆ ಸರ್? ಜಿಲ್ಲಾ ಪಂಚಾಯತ್ ಮೇಡಮ್. ಇದು ಮುಕ್ತಾಯ ಆಗೋದಂದರೆ ರಾಜ್ಯ ಸರ್ಕಾರ ಯಾವಾಗ ಇದನ್ನು ತೀರ್ಪನ್ನು ಕೊಡುತ್ತೋ ಅವಾಗೇ ಇದು ಮುಕ್ತಾಯ ಆಗೋದು ಮೇಡಮ್. ಅಲ್ಲಿವರೆಗೂ ನಮ್ಮ ಈ ಹೋರಾಟ ನಿರಂತರವಾಗಿ ಇರುತ್ತೆ ಮೇಡಮ್. ಈ ಪತ್ರನ ಯಾರಿಗೆ ಸಲ್ಲಿಸಬೇಕು ಅಂತ ಹೊರಟಿದ್ದೀರಾ ಸರ್? ಈಗ ಶಾಸಕರ ಮನೆಗಳಿಗೆ ಮೇಡಮ್. ಶಾಸಕರ ಮನೆಗೆ ಹೋಗಿ ಸಲ್ಲಿಸಬೇಕಂತ ಎಲ್ಲ ಶಾಸಕರ ಮನೆಗಳಿಗೆ ಮುತ್ತಿಗೆ ಹಾಕ್ತಿದ್ವಿ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಈ ಪ್ರತಿಭಟನೆ ಎಲ್ಲಿವರೆಗೂ ಸಾಗುತ್ತೋ ಅಲ್ಲಿವರೆಗೂ ನಾವು ಇವ್ರ ಜೊತೆ ಇದ್ದು ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ.